ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ನನ್ನ ಮಾರ್ನಿಂಗ್ ರೂಟೀನ್ ಆಗಿರುತ್ತೆ, ಅಂದರೆ ಪೂಜಾ ವ್ಲಾಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಶುಕ್ರವಾರ, ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಬೇಗನೆ ಎದ್ದು ಮೊದಲಿಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇವಾಗ ಹೊರಗಡೆ ಬಂದು ಹೊಸ್ಲಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡೆ ನೀಟಾಗಿ ತುಳಸಿ ಹತ್ರ ಎಲ್ಲ. ಈಗ ಆಚೆ ಕಡೆ ಎಲ್ಲ ನೀಟಾಗಿ ನೀರೆಲ್ಲ ಹಾಕಿ ತೊಳ್ಕೊಂಡು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅಲ್ಲ, ರಂಗೋಲಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಳ್ಳೋಣ ಅಂತ ರಂಗೋಲಿನೂ ಕೂಡ ಇಲ್ಲಿ ಹಾಕ್ಕೊತಾ ಇದ್ದೀನಿ. ಈ ನಡುವೆ ಸ್ವಲ್ಪ ರಂಗೋಲಿನೇ ಹಾಕೋದಕ್ಕೆ ಇದಾಗುತ್ತೆ, ಯಾಕೆಂದರೆ ಮಳೆ ಬಂದುಬಿಡುತ್ತೆ, ಸಡನ್ನಾಗಿ ಮಳೆ ಬಂದುಬಿಡ್ತದೆ. ಹಾಕಿ ಕೆಲವೊಂದು ಸಲ 10 ನಿಮಿಷಕ್ಕೆಲ್ಲ ಮಳೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಸ್ವಲ್ಪ ಈ ನಡುವೆ ಚಿಕ್ಕದಾಗೆ ಹಾಕ್ತೀನಿ. ಆದಷ್ಟು ಸ್ಪೆಷಲಾಗಿ ನಾನು ಶುಕ್ರವಾರ ಹೊತ್ತು, ಮಂಗಳವಾರ, ಶನಿವಾರ ವಾರದ ದಿನ ಅಂತಂದಾಗ ಸ್ವಲ್ಪ ದೊಡ್ಡದಾಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಶುಕ್ರವಾರ ಅಂದ್ಬಿಟ್ಟು ಸ್ವಲ್ಪ ಹಾಕ್ದೆ, ಇರಲಿ ಪೂಜೆ ಮಾಡೋರ್ಗೂ ಅಟ್ಲೀಸ್ಟ್ ಮಳೆ ಆಮೇಲೆ ನೋಡೋಣ ಅಂತ. ಬಿಸಿಲು ಚೆನ್ನಾಗೇ ಇರುತ್ತೆ, ಬಟ್ ಸಡನ್ನಾಗಿ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಹಾಗೆ ಫೈನಲಿ ನೋಡಿ ಈ ರೀತಿಯಾಗಿ ಹೊಸ್ಲ ಹತ್ರ ಮತ್ತು ಹಾಗೆ ಮನೆ ಮುಂದೆ ತುಳಸಿ ಹತ್ರ ಕೂಡ ಚಿಕ್ಕದಾಗಿ ಥರ ರಂಗೋಲಿ ಹಾಕ್ಕೊಂಡು ಹೊರಗಡೆ ಎಲ್ಲ ನೀಟಾಗಿ ರೀತಿಯಾಗಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದೊಂಥರ ಕಳೆ ಮನೆಗೇ. ಫಸ್ಟ್ ನಾವು ಹೊರಗಡೆ ನೀಟಾಗಿ ಎಲ್ಲ ತೊಳೆದು ಅರಿಶಿನ ಕುಂಕುಮ ಹೂವು ಇಟ್ಟು ರಂಗೋಲಿ ಹಾಕ್ಕೊಂಡ್ಬಿಟ್ರೆ ಅದೊಂಥರ ಲಕ್ಷಣ ಅಂತಾರಲ್ವ, ಹಾಗೆ ಅದನ್ನು ಮಾಡಿಕೊಂಡ್ರೆ ಇಷ್ಟ ನನಗೆ. ಅದನ್ನು ಮುಗಿಸ್ಕೊಂಡು ಮತ್ತು ಒಳಗಡೆಗೆ ಬಂದುಬಿಟ್ಟು ಗ್ಯಾಸ್ ಸ್ಟವ್ನು ಕೂಡ ಪೂಜೆ ಮಾಡ್ಕೊಳ್ಳೋಣ ಅಂತ ಇದಕ್ಕೂ ಕೂಡ ಸ್ವಲ್ಪ ಅರಿಶಿನ ಮತ್ತು ಕುಂಕುಮ ಇಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲೂ ಕೂಡ ಒಂದು ರಂಗೋಲಿನ ಹಾಕ್ಕೊತೀನಿ. ಶುಕ್ರವಾರ ಅಲ್ವಾ, ಹಾಗೆ ಗ್ಯಾಸ್ ಸ್ಟವ್ಗೂ ಪೂಜೆ ಮಾಡಬೇಕಾಗುತ್ತೆ. ಹಾಗೆ ಮತ್ತು ಬಾಗಿಲಿಗೂ ಕೂಡ ನಾನು ಸ್ವಸ್ತಿಕು ಹಾಗೆ ಓಂ ಅಂತ ಕೂಡ ಬರ್ಕೊತೀನಿ. ಯೂಶಲಿ ಅಮಾವಾಸ್ಯೆ ದಿನ ಮತ್ತು ಹುಣ್ಣಿಮೆ ದಿನ ಶುಕ್ರವಾರ ಆ ಥರ ಮಾಡ್ತೀನಿ. ಇದನ್ನು ತುಂಬ ಒಳ್ಳೆಯದು. ಎದುರಿಗೆ ಅಂದರೆ ಮೈನ್ ಡೋರ್ ಇರ್ತದಲ್ಲ, ಅಲ್ಲಿಗೆ ಸ್ವಸ್ತಿಕ್ ಅಥವಾ ಶ್ರೀಮ್ ಮತ್ತು ಓಂ ಇದನ್ನೆಲ್ಲನೂ ಕೂಡ ಬರ್ಕೋಬೋದು. ನಾನು ಫಸ್ಟ್ ಬರೀ ಸ್ವಸ್ತಿಕ್ ಬರಿತಾ ಇದ್ದೆ, ಕೆಲವೊಂದು ಸಲ ಓಂ ಕೂಡ ಬರಿತೀನಿ, ಕೆಲವೊಂದು ಸಲ 3 ಕೂಡ ಬರಿತೀನಿ, ಶ್ರೀಮ್, ಓಂ ಮತ್ತು ಸ್ವಸ್ತಿಕ್. ತುಂಬ ಒಳ್ಳೆಯದು. ಇದು ಬಾಗ್ಲತ್ತ ಇರಬೇಕು, ಯಾಕೆ ಅಂತಂದರೆ ಈ ರೀತಿ ಸ್ವಸ್ತಿಕು ಓಂ ಇರೋದ್ರಿಂದ ಯಾವುದೇ ರೀತಿಯಾಗಿ ನಮ್ಮ ಮನೆ ಒಳಗಡೆಗೆ ಶಕ್ತಿ ಅನ್ನೋದು ಇರ್ತದಲ್ವ, ಆ ಶಕ್ತಿ ಅನ್ನೋದು ಎಂಟರ್ ಆಗಲ್ಲ ಅಂತ ಅರ್ಥ. ಅದು ದುಷ್ಟ ಶಕ್ತಿಗಳು ಅಂತ ಅಂತಾರಲ್ವ, ಹಾಗಾಗಿ ತುಂಬ ಒಳ್ಳೆಯದು. ಇದು ನಮ್ಮನ್ನು ಸೇಫ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಥರದನ್ನು ನಾನು ಬಾಗ್ಲ ಹತ್ರ ರೆಗ್ಯುಲರಾಗಿ ಅವಾಗವಾಗ, ಅಂದರೆ ಶುಕ್ರವಾರ ಹೊತ್ತು ಇಲ್ಲ ಅಮಾವಾಸ್ಯೆ ದಿನ ವಾರಕ್ಕೊಂದು ಸಲ ಈ ರೀತಿಯಾಗಿ ಬಾಗಿಲೆಲ್ಲ ನೀಟಾಗಿ ಒರೆಸಿಟ್ಕೊಂಡು ಅರಿಶಿನ ನೀರಲ್ಲಿ ಕಲಿಸ್ಬಿಟ್ಟು ಈ ರೀತಿಯಾಗಿ ಹಾಕೋದ್ರಿಂದ ನೀಟಾಗಿ ಹಾಕೋಬೋದು. ನಾನಿವಾಗ ಇಲ್ಲಿ ಯಾವ ರೀತಿ ಹಾಕ್ತಾಯಿದ್ದೀನಲ್ವ ಈ ರೀತಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಿಂಪಲ್, ಇದನ್ನೇನು ಅಷ್ಟೊಂದು ದೊಡ್ಡ ಕೆಲಸ ಅಂತೇನಿಲ್ಲ, ಆರಾಮಾಗಿ ಇದನ್ನು ಮಾಡ್ಕೋಬೋದು. ಅರಿಶಿನದಲ್ಲೇ ನಾನು ಎಲ್ಲನೂ ಕೂಡ ಬರೆದು ಈಗ ಅದಕ್ಕೆ ಕುಂಕುಮ ಇಡ್ತಾಯಿದ್ದೀನಿ. ಹಾಗೆ ಹತ್ತು ಕಡೆ 2 ಲೈನ್ ಕೂಡ ಹೇಳ್ತಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಹಾಗೆ ನಾನು ಕಿಚನಲ್ಲೂ ಕೂಡ ಸ್ವಸ್ತಿಕ್ನ ಹಾಕ್ತೀನಿ. ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ತೋರಿಸ್ಕೊಟ್ಟಿದ್ದೆ ಸ್ವಸ್ತಿಕ್ನ ಇಲ್ಲಿ ಏನಕ್ಕೆ ಹಾಕ್ತೀನಿ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಎಲ್ಲನೂ ಕೂಡ ಇವತ್ತಿನ ದಿನವೇ ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ. ಕಿಚನಲ್ಲಿ ಹಾಕೋದಾದರೆ ನೀವು ಕುಂಕುಮದಲ್ಲಿ ಹಾಕಬೇಕಾಗುತ್ತೆ. ಈ ಥರ ಕುಂಕುಮದಲ್ಲಿ ಸ್ವಸ್ತಿಕ್ ಹಾಕ್ಬಿಟ್ಟು ಲೈನ್ನ ಮಾತ್ರ ಅರಿಶಿನದಲ್ಲಿ ಲೈನ್ನ ಹಾಕಬೇಕಾಗತ್ತೆ. ಇದು ಕೂಡ ತುಂಬ ಒಳ್ಳೆಯದು. ಆದಷ್ಟು ನೀವು ಫಾಲೋ ಮಾಡ್ತೀನಿ ಅಂತಂದರೆ ನೀವು ಕೂಡ ಫಾಲೋ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ನಾನು ಯಾವ ರೀತಿ ಹಾಕಿದ್ದೀನೋ ಅದೇ ರೀತಿಯಾಗಿ ಆದಷ್ಟು ಹಾಕೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಷ್ಟನ್ನೆಲ್ಲ ಹಾಕಿ ಮುಗಿಸ್ಕೊಂಡೆ ಫೈನಲಿ ಇವಾಗ ದೇವ್ರ ಮನೆಗೆ ಹೋಗೋಣ, ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೂ ತರಿಸಿದ್ದೆ. ಹೂವೆಲ್ಲ ತಟ್ಟೆಗೆ ಇಟ್ಕೊಂಡು ಪೂಜೆಗೆ ಇವಾಗ ರೆಡಿ ಮಾಡ್ಕೊಬೇಕು. ಇವತ್ತು ಶುಕ್ರವಾರ ಅಲ್ವಾ, ಹಾಗಾಗಿ ಹಿಂದಿನ ದಿನ ಗುರುವಾರ ಸಂಜೆ ನಾನು ಇಡೀ ದೇವ್ರ ಮನೆಯೆಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ. ಹಾಗೆ ನನಗೆ ತುಂಬ ಈಸಿ ಆಯಿತು, ಅಷ್ಟೊಂದು ಕಷ್ಟ ಅಂತ ಅನಿಸ್ಲಿಲ್ಲ. ಆ್ಯಕ್ಚುಲಿ ದೇವ್ರ ಮನೆ ಕ್ಲೀನ್ ಮಾಡೋದೇ ಸ್ವಲ್ಪ ಹೆವಿ ಕಷ್ಟ, ಮತ್ತು ಹಾಗೆ ಟೈಮ್ ಕೂಡ ಹಿಡಿಯುತ್ತೆ. ಹಿಂದಿನ ದಿನ ಕಂಪ್ಲೀಟಾಗಿ ಇಡೀ ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲ ಒರೆಸಿ ನೀಟಾಗಿ, ಮತ್ತು ಹಾಗೆ ದೇವ್ರ ಪಾತ್ರೆಗಳೆಲ್ಲ ಕೂಡ ವಾಶ್ ಮಾಡಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿಬಿಟ್ಟಿದ್ದೆ. ಇನ್ನೇನು ಮಾರನೇ ದಿನ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ. ಈಗ ನಾನು ಪೂಜೆಗೆಲ್ಲ ಏನು ಬೇಕಲ್ವ ಅದನ್ನೆಲ್ಲನೂ ಕೂಡ ಫಸ್ಟೇ ತಂದು ಇಟ್ಕೊಂಡ್ಬಿಡ್ತೀನಿ. ಪದೇ ಎದ್ದೋಕ್ಕಾಗಲ್ಲ, ಮೊದಲೇ ಚಿಕ್ಕದು ದೇವ್ರ ಮನೆ, ಎದ್ದೊಳಕ್ಕೂ ಕುತ್ಕೊಳಕ್ಕೂ ಸಖತ್ ಕಷ್ಟ ಆಗುತ್ತೆ. ಹಾಗಾಗಿ ಎಲ್ಲ ಕೂಡ ಫಸ್ಟೇ ತಂದು ಇಟ್ಕೊಂಡ್ಬಿಡ್ತೀನಿ, ಕುತ್ಕೊಂಡು ಆರಾಮಾಗಿ ಪೂಜೆ ಮಾಡ್ಕೋಬೋದು ಅಂತ. ಮೊದಲಿಗೆ ಇಲ್ಲಿ ಕಳಶನ ಇಡ್ತಾಯಿದ್ದೀನಿ. ತಟ್ಟೆಗೆ ಅಕ್ಕಿ ಹಾಕ್ಬಿಟ್ಟು ನೀರು ಹಾಕಿ ಅದಕ್ಕೆ ನಾನು ಅರಿಶಿನ ಕುಂಕುಮ ಚುರಾಕ್ಷತೆ ಹೂವು ಇಷ್ಟೇ ಹಾಕೋದು. ಹಾಗೆ ಜೊತೆಗೆ ಸ್ವಲ್ಪ ಗೋಲ್ಡ್ ಕಾಯಿನ್ ಆಗಿರ್ಬೋದು ಅಥವಾ ತಾಮ್ರದ ಕಾಯಿನು, ಮತ್ತು ಇಲ್ಲ ಗೋಲ್ಡ್ ಏನಾದರೂ ಒಂದು ನಾನು ಚಿಕ್ಕದು ಇದಾಕಿರ್ತೀನಿ, ಗೋಲ್ಡ್ ಒಂದು.
ಇಷ್ಟನ್ನು ಹಾಕಿ 5 ವೀಳ್ಯದೆಲೆ, ರೆಗ್ಯುಲರಾಗಿ ನಾನು 5 ವೀಳ್ಯದೆಲೆನ ಇಡ್ತೀನಿ ಮತ್ತು 1 ತೆಂಗಿನಕಾಯಿ. ಈ ರೀತಿಯಾಗಿ ಕಲಶನ ಸ್ಥಾಪನೆ ಮಾಡೋದು ನಾನು. ಇಷ್ಟನ್ನು ಮಾಡ್ಕೊಂಡಿದ್ದಾಯಿತು. ಫೈನಲಿ ಕಲಶ ಸ್ಥಾಪನೆ ಆಯಿತು. ಇದೆಲ್ಲ ಆದಮೇಲೆ ಈಗ ಹೂವಿನ ಅಲಂಕಾರ ಮಾಡ್ಕೊಳ್ಳೋಣ ಅಂತ ಹೂವೆಲ್ಲ ಇಟ್ಕೊತಾ ಇದ್ದೀನಿ. ಒಂಥರ 3-4 ಥರದ ಹೂವಿದ್ದು ಬಿಟ್ಟರೆ ಅಂತೂ ನನಗೆ ಸಖತ್ ಖುಷಿ ಆಗುತ್ತೆ. ಯಾವ ರೀತಿ ಇಡೋಣ, ಯಾವ ರೀತಿ ಫೋಟೋಕ್ಕೆಲ್ಲ ಹಾಕೋಣ ಅಂತ ಅಂದ್ಬಿಟ್ಟು ನೋಡಿ, ಒಂಥರ 3 ಕಲರ್ ಇತ್ತು, ಅದನ್ನೇ ಹಾಕಿ ಇವಾಗ ಅಲಂಕಾರ ಮಾಡ್ಕೊಂಡಿದ್ದೀನಿ. ಫೈನಲಿ ಬತ್ತಿ ಎಲ್ಲ ಹಾಕಿ ದೀಪಕ್ಕೆ ಈಗ ಎಣ್ಣೆ ಹಾಕಿ ಪೂಜೆ ಮಾಡ್ಕೊಳೋದು ಒಂದೇ ಬಾಕಿ. ಎಲ್ಲ ತಂದಿಟ್ಕೊಂಡ್ಬಿಟ್ರೆ ಕುತ್ಕೊಂಡು ಆರಾಮಾಗಿ ವಿತಿನ್ 10 ಮಿನಿಟ್ಸಲ್ಲಿ ಎಲ್ಲ ಕೂಡ ಮುಗ್ದೋಗುತ್ತೆ. ಬೇಗನೆ ಮಾಡ್ಕೊಂಬಿಡ್ಬೋದು. ಇವತ್ತು ಹಣ್ಣು ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಯೂಶ್ವಲಿ ಜಾಸ್ತಿ ಹಣ್ಣನ್ನೇ ಇಡ್ತೀನಿ. ಸಪ್ರೇಟಾಗಿ ನೈವೇದ್ಯ ಮಾಡೋದು ತುಂಬ ರೇರು. ಹಬ್ಬಗಳಲ್ಲಿ ಏನಾದರೂ ಸ್ಪೆಷಲ್ ಡೇಸಲ್ಲಿ ಮಾತ್ರನೇ, ರೆಗ್ಯುಲರಾಗೆಲ್ಲ ಮಾಡೋದಕ್ಕೆ ಹೋಗಲ್ಲ. ಹಾಗಾಗಿ ಹಣ್ಣನ್ನು ಇಟ್ಟು ದೀಪ ಹಚ್ಬಿಟ್ಟು ಈಗ ಪೂಜೆ ಮಾಡ್ಕೊತಾ ಇದ್ದೀನಿ. ಪೂಜೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಹಣೆಗೆ ಕುಂಕುಮ ಹಾಗೆ ತಲೆಗೆ ಒಂದು ಹೂವನ್ನ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ನಾನು ತುಂಬ ಸಲ ಮಿಸ್ ಮಾಡ್ತೀನಿ ಈ ಥರ ಮಾಡೋದು. ಬಟ್ ಇವತ್ತಿಗೆ ನೆನಪಿಟ್ಕೊಂಡು ಮಾಡಿದ್ದೀನಿ. ಕೆಲವೊಂದು ಸಲ ಮಾಡ್ತೀನಿ, ಕೆಲವೊಂದು ಸಲ ಮರ್ತೋಗ್ಬಿಡ್ತೀನಿ. ಕೆಲವೊಂದು ಸಲ ಸ್ನಾನ ಮಾಡಿ ಟವಲ್ ಒದ್ದೆಯಲ್ಲಿ ಕೂಡ ಪೂಜೆ ಮಾಡೋದುಂಟು. ಅದೇನೂ ಮಾಡೋಕ್ಕಾಗಲ್ಲ. ಅಷ್ಟು ನಾವು ಪೂಜೆಯಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿರ್ತೀವಲ್ವ, ನಮ್ಮದು ನಾವು ಮರ್ತೇ ಹೋಗ್ಬಿಟ್ಟಿರ್ತೀವಿ. ಬಟ್ ಅದನ್ನು ಸ್ವಲ್ಪ ಗಮನ ಇಟ್ಕೊಂಡು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ನೋಡ್ತಾ ಇರ್ಬೋದು ಸ್ವಸ್ತಿಕು ಆಮೇಲೆ ಹಾಕಿರಲ್ಲ ಹೇಗೆ ಕಾಣಿಸ್ತಿದೆ ಅಂತ. ಹಾಗೆ ಕಿಚನಲ್ಲಿ ಕೂಡ ಫೈನಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಈಗ ನನ್ನ ಮಗಳು ಸ್ವಲ್ಪ ಹಾಲು ಕೊಡು ಅಂತಂದ್ಲು. ಅವಳಿಗೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಾಲು ಕೂಡ ಬಂದಿತ್ತು. ಹಾಲನ್ನ ಹಾಕ್ಸ್ಕೊಂಡು ಅದನ್ನು ಕೂಡ ಕಾಯಕ್ಕಿಟ್ಟು ಮಗಳಿಗೆ ಸ್ವಲ್ಪ ಬೆಲ್ಲ ಹಾಕಿ ಹಾಲು ಕೊಡೋಣ ಅಂತ ಅಂದ್ಬಿಟ್ಟು ಆರಿಸ್ತಾಯಿದ್ದೀನಿ ಇವಾಗ. ಅವಳು ಕೂಡ ವೆಯ್ಟ್ ಮಾಡ್ತಾ ಇದ್ಲು ನಾನು ಹಾಲು ಕೊಡು ಅಂತ. ಕೊಡೋವರೆಗೂ ಬಿಡೋಲ್ಲ, ಒಂದು 5 ನಿಮಿಷನೂ ಕೂಡ ಕಾಯಲ್ಲ. ಅವಳು ಕೇಳಿದ ತಕ್ಷಣ ಇಮಿಡಿಯೇಟ್ ಕೊಟ್ಬಿಡಬೇಕು, ಇಲ್ಲ ಅಂತಂದರೆ ಮಮ್ಮಿ ಆಯಿತಾ ಕೊಡು ಅಂತಲೇ ಇರ್ತಾಳೆ. ಹಾಗೆ ಇಷ್ಟು ಇವತ್ತಿನ ನನ್ನ ಮಾರ್ನಿಂಗ್ ರೋಟೀನ್ ಆಗಿತ್ತು. ನೋಡಿದ್ರಲ್ವ ಯಾವ ರೀತಿ ಇತ್ತು ನನ್ನ ಶುಕ್ರವಾರದ ಮಾರ್ನಿಂಗ್ ಪೂಜಾ ವ್ಲಾಗ್ ಅಂತ. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸಿಗೋಣ. ಎಲ್ಲರಿಗೂ ಕಾಯ್ತಾ ಇರಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.